ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಗ್ಗೆ. ಇದು ನೋಡ್ರಿ ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಕೂದಲ ಭಾಳ ಜಾಸ್ತಿ ಉದ್ರಾಕ್ ಹೊಂತಾವ, ನಿಮ್ಗೆ ಹೇರ್ ಫಾಲ್ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ಸಮಯಕ್ಕಿಂತ ಮೊದಲ ನಿಮ್ಮ ಕೂದಲು ಏನದೋ ಬೆಳಗಾಗಕ್ಕೆ ಹೊಂತಾವ ಅಂದ್ರೆ, ನಿಮ್ಮ ತಲೆಯಾಗ ಹೊಸ ಕೂದಲ ಬೆಳೀತಾ ಇಲ್ಲ ಅಂದ್ರೆ, ಮತ್ತು ಇದು ನಿಮ್ಮ ಸ್ಕಾಲ್ಪ್ ರೀಜನ್ ಇರ್ತೈತಿ ಅದನ್ನು ಹೆಲ್ದಿ ಇಡ್ಲಿಕ್ಕೆ ಕೂಡ ಕೆಲಸ ಮಾಡ್ತೈತಿ. ಡ್ಯಾಂಡ್ರಫ್ ಸಮಸ್ಯೆ, ಹೊಟ್ಟಿನ ಸಮಸ್ಯೆ ಆಗೈತೆ ಅಂದ್ರೆ ಅದನ್ನು ಕೂಡ ಕಂಟ್ರೋಲ್ನಲ್ಲಿ ಇಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಕೂದಲವನ್ನು ಗಟ್ಟಿ ಇಡ್ಲಿಕ್ಕೆ ಕೂಡ ಇದು ಕೆಲಸ ಮಾಡಿಕೊಡ್ತೈತಿ ರೀ. ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರೊಳಗಡೆ ಈ ಆಯಿಲ್ ಒಳಗಡೆ ನೋಡ್ರಿ ಅಕ್ಷಿಕಾ, ಜಂಬೀರ, ನಾರಿಕೇಲ, ಸುರಭನಿಂಬ, ಜಪ, ಮಧ್ಯಾಂತಿಕ, ನಿಂಬ, ತುಳಸಿ, ಧತೂರ, ಮೇಥಿಕ, ಆಮ್ಲಕಿ, ಭೃಂಗರಾಜ, ನೀಲಿನಿ, ಮತ್ಸ್ಯಾಕ್ಷಿ, ಗೋಕ್ಷೀರ, ನಾರಿಕೇಲ, ಪಲಾಂಡು, ತಿಳ್ತೈಲ ಇವನ್ನೆಲ್ಲ ಸೇರಿಸಿ ತಯಾರು ಮಾಡ್ತಾರೆ. ಯಾವ ರೀತಿ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಾರ್ಮಲ್ ಹೇರ್ ಆಯಿಲ್ ಯಾವ ರೀತಿ ನೀವು ಡೈಲಿ ಯೂಸ್ ಮಾಡ್ತೀರಿ ಆ ರೀತಿ ಯೂಸ್ ಮಾಡ್ಬೇಕ್ರಿ. ತಲೆ ಮೇಲೆ ಚಂದಾಗ ಎಣ್ಣೆ ಹಚ್ಕೊಂಡು ಚಂದಾಗ ಸ್ಕಾಲ್ಪ್ ರೀಜನ್ ಚಂದಾಗ ಮಸಾಜ್ ಮಾಡ್ಕೊರಿ. ವಾರಕ್ಕೆ ನೋಡ್ರಿ ಇದನ್ನು ನೀವು 2-3 ಹೊತ್ತು ಎಣ್ಣೆ ಯೂಸ್ ಮಾಡ್ಬೋದು. ಇಲ್ಲ ರಾತ್ರಿ ತಲೆ ಮೇಲೆ ಹಚ್ಕೊಂಡು ಚಂದಾಗ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ತಲೆ ತೊಳ್ಕೊಂಬಿಡ್ರಿ. ಈ ರೀತಿ ಕೂಡ ನೀವು ಇದನ್ನ ಉಪಯೋಗ ಮಾಡ್ಬೋದು. ಸೊ ಇದನ್ನ ಈಗ ಎಷ್ಟು ದಿನ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು. ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿ ಇದರಲ್ಲಿ ಇರಂಗಿಲ್ರಿ. ಮತ್ತು ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 350 ರೂಪಾಯಿದಾಗ ನಿಮ್ಗೆ 100 ml ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸಿಗ್ತೈತಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಗೆ ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.